ಬನ್ನಿ ಇವತ್ತು ಒಬ್ಬಟ್ಟು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಒಬ್ಬಟ್ಟಿಗೆಲ್ಲ ನಾವು ಬೇಳೆ ಬಗ್ಗಿಸ್ಕೊಂಡಿರ್ತೀವಲ್ಲ, ಆ ನೀರು ಅಥವಾ ಸಪ್ರೇಟಾಗಿ ಬೇರೆ ಟೈಮಲ್ಲಿ ಮಾಡಬೇಕು ಅಂದರೆ ಒಂಚೂರು ಬೇಳೆ ಹಾಕಿ ನೀರು ಹಾಕಿ ಒಂದು 3 ವಿಸಿಲ್ಸ್ ಕೂಗಿಸ್ಕೊಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ. ಇಲ್ಲಿ ನಾನು ಆಲ್ರೆಡಿ ಬೇಳೆ ಕಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಬಿಸಿ ಇರಬೇಕಾದಾಗೇ ಒಂದು ಇಡೀ ಕೊತ್ತಂಬರಿ, ಒಂದು 4-5 ಎಸಳು ಕರಿಬೇವು ಬೇಳೆ ದಿಂಡಲ್ಲಿ ಹಾಕಿ ಮುಚ್ಚಿಟ್ಬಿಡಬೇಕು. ಇದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದಾಗ ಅದು ಫ್ಲೇವರ್ಸ್ ಎಲ್ಲ ನೀರಿಗೆ ಇಳ್ಕೊಳ್ಳುತ್ತೆ. ಮುಚ್ಚಿ ಒಂದು 15 ಮಿನಿಟ್ಸ್ ಇಡೋಣ. ಈಗ ಇದಕ್ಕೆ ಒಂದು ಚಿಕ್ಕ ಲೆಮನ್ ಸೈಜ್ ಆದಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ರಸ. ಇದಕ್ಕೆ ನಾನು ತೊಳೆದು ವಾಶ್ ಮಾಡಿ ಹುಣಸೆಹಣ್ಣು ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಇದು ನೆನೆಯೋ ಅಷ್ಟೊತ್ತಿಗೆ ಅದಕ್ಕೊಂದು ಮಸಾಲೆ ಪೌಡ್ರ್ ಬೇಕು. ಅದಕ್ಕೊಂದು 1/2 ಟೀ ಸ್ಪೂನಷ್ಟು ಸಾಸಿವೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬ ಸೀದ್ಸೋದೇನು ಬೇಡ, ತುಂಬ ಸಾಸಿವೆ ಹಾಕಬೇಡಿ, 1/2 ಟೀ ಸ್ಪೂನ್ ಸಾಕು. 1 ಲೀಟರ್ ಆಫ್ ರಸಮ್ಗೆ ನಾನು ಮಾಡ್ತಾಯಿರೋದು. ಇದಕ್ಕೆ 1/2 ಟೀ ಸ್ಪೂನಷ್ಟು ಮೆಂತ್ಯಕಾಳು, ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಕೆಂಪು ಹುರ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಇದನ್ನು ಸೇಮ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಇದಕ್ಕೆ 1/2 ಟೀ ಸ್ಪೂನಷ್ಟು ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ಇದನ್ನು ಹುರ್ಕೊಳ್ಳೋಣ. ಕೆಂಪಗೆ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಇದು ಹುರಿದಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹುರಿಯೋದು ಲೇಟ್ ಆಗುತ್ತೆ ಪೆಪ್ಪರು. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಸಿಹಿ ಥರ ಎಲ್ಲ ಹುರಿಬೇಡಿ, ನೋಡಿಕೊಂಡು ಫ್ಲೇಮ್ ಜಾಸ್ತಿ ಇತ್ತಂದರೆ ತೆಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಹುರಿದ್ರೆ ಸಾಕು. ಈಗ ಅದೇ ಬಾಣಲಿಗೆ ಒಂದು 5 ಸಣ್ಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಒಗ್ಗರಣೆಗೆ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ರೆ ತಿನ್ನಬೇಕಾದಾಗ ಬರೀ ಮೆಣಸಿನ್ಕಾಯಿ ಸಿಗುತ್ತೆ. ಈಗ ಅದೇ ಬಾಣಲಿ ಬಿಸಿಗೆ ತಣ್ಣಗಾಗುತ್ತೆ. ಇದಿಷ್ಟು ಮಸಾಲೆನ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ, ಒಂದೊಂದೇ ಹುರಿದಿರೋದೆಲ್ಲ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೈಸಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1/2 ಟೀ ಸ್ಪೂನಷ್ಟು ಸಾಸಿವೆ, ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ. ಇದೆಲ್ಲ ಸಿಡ್ದಾದ್ಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಫಸ್ಟು ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ. ಈಗ ಇದಕ್ಕೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಇದು ಫ್ಲೇವರ್ ಬರುತ್ತೆ ಅಷ್ಟೇ. 1-2 ಇಸಲಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಎಲ್ಲ ಕೆಂಪಗೆ ಹುರಿಬೇಕು, ಹುರಿದಷ್ಟು ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನೀಗ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ನಾವು ಏನು ಬೇಳೆ ದಿಂಡು ಇದೆಯಲ್ಲ, ಬೇಳೆ ದಿಂಡು ನೀರಿಗೆ ಹಾಕ್ಕೊಳ್ಳೋಣ. ಬೇಳೆ ಕಟ್ಟಿಗೆ, ಬೇಳೆ ಬೇಯಿಸಿರೋ ನೀರಿಗೆ. ಇದಾಗಿದೆ ಒಗ್ಗರಣೆ. ಈಗ ಇದು ಬೇಳೆ ಕಟ್ಟು. ಈ ಬೇಳೆ ಕಟ್ಟು ನೀರಿಗೆ ಆಲ್ರೆಡಿ ನಾನು ಕೊತ್ತಂಬರಿ ಕರಿಬೇವು ಹಾಕಿ ಬಿಸಿ ಇದ್ದಾಗೆ ಮುಚ್ಚಿಟ್ಟಿದ್ವಲ್ಲ ಅದಕ್ಕೀಗ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೇಳೆ ಕಟ್ಟನ್ನೇ ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಇದಕ್ಕೆ ತಗೊಂಬಿಡೋಣ ಒಗ್ಗರಣೆದು. ಈಗ ಆಲ್ರೆಡಿ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯ ಎಲ್ಲ, ಆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದೇನು ಪೌಡ್ರ್ ಇದೆಯಲ್ಲ ಅಷ್ಟು ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಒಂದು ಲೆಮನ್ ಸೈಜ್ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ, ಹುಣಸೆಹಣ್ಣು ರಸನ ಇದಕ್ಕೆ ಹಿಂಡಿ ಹಾಕ್ಕೊಂಬಿಡ್ಬೇಕು.
ಬೇಳೆ ಕಟ್ಟಿಗೆ ಒಂದು ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಇದನ್ನು ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಹುಳಿನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬೇಕಿದ್ರೆ ಇನ್ನೂ ಹುಣಸೆಹಣ್ಣು ಬೇಕು ಹುಳಿ ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕಮ್ಮಿ ಹುಳಿ ಇಷ್ಟಪಡೋರು ಕಮ್ಮಿ ಹಾಕ್ಕೊಳ್ಳಿ. ನಾನೀಗ ಮೀಡಿಯಮ್ ಟೇಸ್ಟಿಗೆ ಮಾಡ್ತಾಯಿದ್ದೀನಿ. ಇದು 1 ಲೀಟರಷ್ಟು ಇದೆ ರಸಮ್ಮು. ಈಸಿಯಾಗಿ ಒಂದು 7-8 ಜನ ತಿನ್ಬೋದು. ಇದೀಗ ಹೈ ಫ್ಲೇಮಲ್ಲಿ ಕುದಿ ಬರೋವರೆಗೂ ಕಾಯಿಸ್ಕೊಳ್ಳೋಣ. ಜಾಸ್ತಿ ಕಾಯಿಸ್ಬಾರ್ದು. ಈ ಥರ ನೊರೆ ಬಂತು ಅಂದರೆ ರೆಡಿಯಾಗಿದೆ ಅಂತ. ತುಂಬ ಕಾಯಿಸಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಬರೀ ಏನಂದರೆ ಹುಣಸೆಹಣ್ಣು ಹಸಿ ವಾಸನೆ ಹೋಗ್ಬೇಕಷ್ಟೇ. ಯಾಕಂದರೆ ಎಲ್ಲನೂ ಹುರಿದು ಪುಡಿ ಮಾಡಿರೋದೆ, ಸಪ್ರೇಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ. ಬೇಳೆ ಒಬ್ಬಟ್ಟು ರಸ ರೆಡಿಯಾಗಿದೆ. ಥ್ಯಾಂಕ್ ಯು.